ನಮಸ್ಕಾರ ವೀಕ್ಷಕರೇ. ಹುಬ್ಬಳ್ಳಿ ನೋಟೋರಿಯಸ್ ರೌಡಿ ಆಫ್ತಾಬ್ ಕಾಲು ಡಮಾರ್ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಈ ಕ್ರೈಮ್ ವರದಿನಲ್ಲಿ ಇದು 3ನೇ ಬಾರಿ ನಾವು ತೋರಿಸ್ತಾ ಇರೋದು. ಪೊಲೀಸರ ಸೊಂಟದ ಗನ್ನು ಕೈಗೆ ಬರ್ತಾ ಇದೆ, ಹಾಗೆ ಈ ರೌಡಿ ಶೀಟರ ಕಾಲನ್ನ ತೂರ್ತಾ ಇದ್ದಾವೆ. ಇಲ್ಲಿ ಇದಕ್ಕೆ ಕಾರಣ ಏನು ಅಂತ ಹೇಳ್ತಾನೆ. ಇಲ್ಲಿ ಇನ್ಸ್ಪೆಕ್ಟರ್ ರಾಘವೇಂದ್ರ ಹಳ್ಳೂರ್ ಹಾಗೆ ವಿಶ್ವನಾಥ್ ಆಲ್ಮಟ್ಟಿ ಅವರ ಒಂದು ಮುತುವರ್ಜಿಯಿಂದ ಈಗ ಕಿಮ್ಸ್ ಆಸ್ಪತ್ರೆ ಸೇರಿದ್ದಾನೆ ಆಫ್ತಾಬ್ ಅನ್ನತ. ಯಾರು ಈ ಆಫ್ತಾಬ್? ಏನಾಗಿತ್ತು, ಈತನಿಗೆ ಯಾಕೆ ಹೊಡೆದ್ರು ಗುಂಡು ಅನ್ನೋದಕ್ಕೆ ಈತ ಭಾನುವಾರ ರಾತ್ರಿ ಹೇಳ್ತಾರಲ್ಲ, ಕೂಳು ತಿಂದು ಒಂದ್ ರೀತಿಯಿಂದ ಸೊಕ್ಕು ಜಾಸ್ತಿ ಅಂತಾರಲ್ಲ, 2 ರೌಡಿ ಶೀಟರ್ಗಳು ಅಥವಾ ರೌಡಿ ಗ್ಯಾಂಗ್ ಬಣಗಳ ಮಧ್ಯೆ ಹೊಡೆದಾಟ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಜಾವೂರ್ ಅನ್ನತಿಗೆ ಗಂಭೀರ ಗಾಯ ಆಗ್ತದೆ. ಆತ ಕಿಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾನೆ ಭಾನುವಾರ ನಿನ್ನೆ. ಅಲ್ಲಿಂದ ಒಂದು ದೂರು ಬರ್ತದೆ. ಆ ದೂರಿನ ಅನ್ವಯ ಈ ಕಸ್ಬಾಪೇಟೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಹಳ್ಳೂರ್ ಅವರು ಏನಾಯ್ತು ನೋಡಕ್ಕೆ ಅಂತ ಬಂದಾಗ ಯಾರು ಅಂತ ತನಿಖೆನಲ್ಲಿ ಗೊತ್ತಾಗತ್ತೆ ಅವ್ರಿಗೆ, ಆಫ್ತಾಬ್ ಇದಕ್ಕೆ ಕಾರಣ ಅಂತ ಹೇಳಿ. ಆತನನ್ನ ಬಂಧಿಸಬೇಕು ಅಂತ ಹೇಳಿ ಪಾಲಯ್ಯ ಅಂತ ಹೇಳಿ ಅವರು ಸಿಬ್ಬಂದಿ, ರಾಜು ರಾಠೋಡ್ ಅಂತ ಹೇಳಿ, ಹಾಗೆ HR ರಾಮಪುರ್ ಅವರು, ಹಾಗೆ ವಿಶ್ವನಾಥ್ ಆಲ್ಮಟ್ಟಿ ಇವರು ಇನ್ಸ್ಪೆಕ್ಟರ್, ಇವ್ರ ಜೊತೆಗೆ ಆತನನ್ನ ಬಂಧಿಸ್ಲಿಕ್ಕೆ ಅಂತ ಹೇಳಿ ಬುಡರ್ಸಿಂಗಿ ರಸ್ತೆ ಹತ್ರ ಹೋಗಿರ್ತಾರೆ. ಆತ ಹೇಳ್ತಾರಲ್ಲ, ನೋಟೋರಿಯಸ್ ಅಂದ್ಮೇಲೆ ಇವರು 3 ಮೇಲೆ ಹಲ್ಲೆ ಮಾಡ್ತಾರೆ. 3 ಮಂದಿ ಮೇಲೆ ಇವ್ರು ಏನ್ ಇನ್ಸ್ಪೆಕ್ಟರ್ ಜೊತೆಗೆ ಬಂದಿರ್ತಾರಲ್ಲ, ಪಾಲಯ್ಯ, ರಾಜು ರಾಠೋಡ್ ಹಾಗೆ HR ರಾಮಪುರ್ ಅವ್ರ ಮೇಲೆ ಹಲ್ಲೆ ಮಾಡಿ ತಪ್ಸ್ಕೊಳಕ್ಕೆ ಅಂತ ಹೋಗ್ತಾನೆ. ಆಲ್ಮೋಸ್ಟ್ ತಪ್ಸ್ಕೊಂಡಿರ್ತಾನೆ. ಕಡೆಗೆ ಅವರು ವಾರ್ನಿಂಗ್ ಮಾಡ್ತಾರೆ, ಗಾಳಿನಲ್ಲಿ ಗುಂಡು ಹೊಡಿತಾರೆ. ಇನ್ನು ಆಗಲ್ಲ ಅಂತ ಗೊತ್ತಾದಾಗ ಸೀದಾ ಕಾಲಿಗೆ ಗುಂಡು ಹೊಡಿತಾರೆ. ಈಗ ಆತ ನಾಯಿ ಕಂಬಕ್ಕೆ ಕಾಲು ಎತ್ತಂಗೆ ಅಲ್ಲಿ ಹಾಸ್ಪಿಟಲ್ನಲ್ಲಿ ಯಾವ ರೀತಿ ಕಾಲು ಎತ್ಕೊಂಡು ಹೊಯ್ಕೊಂತ ಹೋಗ್ತಾನೆ, ನೀವು ನೋಡ್ತಾ ಇರ್ಬೇಕು. ಇಲ್ಲಿ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಈತನ ಮೇಲೆ ಶಹರ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ಕೂಡ ಇದೆ ಅಂತ ಗೊತ್ತಾಗಿದೆ. ಈ ರೌಡಿಗಳು ಕಮಿಷನರ್ ಆಫ್ ಪೊಲೀಸ್ ಶಶಿಕುಮಾರ್ ಅವರು ಬಂದಾಗಿಂದ ಕೈಗೆ ಇಲ್ಲಿ ರಿವಾಲ್ವರ್ ಪಿಸ್ತೂಲ್ಗಳು ಬರ್ತಾ ಇದ್ದಾವೆ. ರೌಡಿಗಳು ಈಗ ಒಂದ್ ರೀತಿಯಿಂದ ಈ ಮಳೆಗಾಲದಲ್ಲಿ ಕೂಡ ಚಳಿ ಬಂದಂತೆ ನಡಕ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗ ಅಂತ ಹೇಳ್ತಾರಲ್ಲ, ಇದು ಅಂತ ಹೇಳ್ಬೋದು. ಇಲ್ಲಿ ಇವರು ಸುಧಾರಿಸ್ಬೇಕು. ಇಲ್ಲಾಂದ್ರೆ ಹೇಳ್ತಾರಲ್ಲ, ಕಾಲಿಗೆ ಗುಂಡು ಕಾಲಾಯ ತಸ್ಮೈ ನಮ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಈಗ ಆ ಕಾಲಿಗೆ ಆ ರೀತಿ ಅಥವಾ ಹೊಡ್ಕೊಂಡು ಮಾಡಿದ್ರೆ ಗೊತ್ತಾಗತ್ತೆ. ವೀಕ್ಷಕರೇ, ರೌಡಿಸಮ್ ಒಂದು ಲೆಕ್ಕಕ್ಕೆ ಇಲ್ಲಿ ಬಂದ್ ಆಗ್ಲೇಬೇಕು. ಇಲ್ಲಾಂದ್ರೆ ಈ ರೀತಿ ಇನ್ನು ಎಷ್ಟಾಗ್ತವೋ ಗೊತ್ತಿಲ್ಲ. ಯಾಕಂದ್ರೆ ಇದು ನಿಲ್ಲದ ಢಮ್ ಢಮ್ ಪಯಣ ಅಂತ ಹೇಳ್ತೇನೆ. ನಮಸ್ಕಾರ.